ಸೊ ಅದೇ ಸರ್, ಇವಾಗ ಜಾಮೀನು ಮಂಜೂರಾಗಿದೆಯಲ್ಲ, ಏನು ಷರತ್ತುಗಳಿದ್ದಾವೆ ಅಂತ? ಷರತ್ತು ಏನು ನೋಡ್ಬೇಕು ಆರ್ಡರ್ ಅಲ್ಲಿ ಏನಾಗಿದೆ ಅಂತ. ಯಾಕಂದ್ರೆ ನಾನು ಹಾಜರಾಗ್ತಾ ಇಲ್ಲ. ನಾನು 8ರಿಂದ 14ವರೆಗೂ ನಾನೇ ನಡೆಸಿದ್ದು, ಕೆಳಗಡೆ ಕೋರ್ಟ್ ಅಲ್ಲಿ ಕೇಸ್ ನಡೆಸಿದ್ದು ಅವ್ರ ಪರವಾಗಿ ನಾನೇ ನಡೆಸಿದ್ದು ಏನೋ. ಬಟ್ ಯಾರ ಮೇಲೂ ಕುಲಕರ್ಣಿ ಅಂತೂ ಏನೂ ಇಲ್ಲ ಪಾಪ. ಅವರೊಬ್ಬ MLA ಶಾಸಕ ಅಂತ ಹೇಳಿ ಅವ್ರ ಮೇಲೆ ದುರುದ್ದೇಶವಾಗಿ ಇವರು ಯಾರು ಅವ್ರ ಜೊತೆ ಯಾರಿದ್ರು ಅವನು ಊಹಾ ಆಧಾರದ ಮೇಲೆ ಅವನನ್ನ ಸಂಶಯಾಸ್ಪದ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಏನೋ. ದಾಖಲಾತಿ ಪ್ರಕಾರ ಅವ್ರ ಮೇಲೆ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲ, ಏನೂ ಇಲ್ಲ. ಓಕೆ ಓಕೆ. ಅದೇ ಸರ್, ಇವಾಗ CBI ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನೀವು ಯಾವ ರೀತಿ ತಂತ್ರವನ್ನು ಮಾಡ್ತೀರಾ ಅಂತ, ನಿಮ್ಮನ್ನ ಕಾನೂನು ತಂತ್ರ ಏನು ಅಂತ? ನಾವು ಈಗ ನೋಡಿ, ಅವ್ರಿಗೂ ಈಗ ಕುಲಕರ್ಣಿ ಅವ್ರಿಗೆ ಜಾಮೀನ್ ಆಗಿದೆ. ಜಾಮೀನ್ ಆದ್ಮೇಲೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಈ CBIನವರು ಮೇಲ್ಮನವಿ ಸಲ್ಲಿಸಿದ್ರೆ ಅದನ್ನ ಪರಿಗಣಿಸಿ ಆಮೇಲೆ ಅವರಿಗೆ ನೋಟಿಸ್ ಕೊಡ್ತಾರೆ, ಕುಲಕರ್ಣಿಗೆ ನೋಟಿಸ್ ಕೊಡ್ತಾರೆ ಏನೋ. ನೋಟಿಸ್ ಮೇಲೆ ಅವರು ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಅವರನ್ನು ಇಟ್ಕೊಂಡು ವಾದ ಮಾಡಬಹುದು ಬೇಲ್. ಯಾಕಂದ್ರೆ ಈಗ ಇಲ್ಲಿ ಮೊದಲ ಪ್ರಶ್ನೆ ಒಂದೇ, ಈಗ ಶಿಕ್ಷೆ ಆದ್ಮೇಲೆ ಬೇಲ್ ಬಿಟ್ಟಿದ್ದಾರೆ. ಸೊ ಯಾವುದೇ ಸಾಕ್ಷಿಯನ್ನ ಅವರು ಭಯಪಡಿಸೋದಾಗ್ಲಿ ಸಾಕ್ಷಿ ನಾಶ ಮಾಡಿಸೋದಾಗ್ಲಿ ಉದ್ಭವ ಆಗುವುದಿಲ್ಲ ಏನೋ. ಅದರಿಂದ ಅವರು ಜಾಮೀನನ್ನ ರಿಜೆಕ್ಟ್ ಮಾಡಕ್ಕೆ 99.9 ಅವಕಾಶಗಳು ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಇನ್ನು 1% ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಅವರು ಯಾವ ಆಂಗಲ್ ಅಲ್ಲಿ ಅವರು ಪರಿಗಣಿಸ್ತಾರೆ ಆರ್ಡರ್ ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಸರ್, ಇವಾಗ ಜಾಮೀನು ಸಿಕ್ಕಿದೆಲ್ಲ, ಏನ್ ಕುಲಕರ್ಣಿ ಅವರು ಇವತ್ತೇ ಹೊರಗೆ ಬರ್ತಾರಂತ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಇದು? ನೋಡಿ, ಇದು ನ್ಯಾಯಾಲಯದಲ್ಲಿ ಆದೇಶ ಇದೆಯಲ್ಲ, ಅಲ್ಲಿ ಪ್ರಾವಿಷನ್ ಅಲ್ಲಿ ಇದೆ 4th with ಅಂತ. ಅಂದ್ರೆ ಅವರಿಗೆ ಜಾಮೀನು ನ್ಯಾಯಾಲಯದಲ್ಲಿ ಮಂಜೂರಾದ ತಕ್ಷಣನೇ ಅವ್ರನ್ನ ಜೈಲಿಗೆ ಮೆಸೇಜ್ ಕಳಿಸಿ ಹಂಗೆ ಜಾಮೀನು ತಗೊಂಡು ಬಿಡ್ಬೇಕು. ಅದು 4th with ಅಂದ್ರೆ ಅದು ಆದೇಶ ಕಾನೂನುಬದ್ಧವಾಗಿ ಅದು. ಯಾಕಂದ್ರೆ ನಾವೆಲ್ಲ ವಕೀಲಿಗೆ ಪ್ರಾರಂಭದಲ್ಲಿ ಮಾಡಿದಾಗ ಆಗ ನ್ಯಾಯಾಧೀಶರು ಒಬ್ಬ ಆರೋಪಿಗೆ ಅಥವಾ ಜೀವಾವಧಿ ಶಿಕ್ಷೆಗೆ ಒಳಪಡಿರುವಂತ ಬೇಲ್ ಆದ್ರೆ ತಕ್ಷಣ ಟೆಲಿಗ್ರಾಮ್ ಕಳಿಸ್ತಾರೆ ಜೈಲಿಗೆ, ಅಲ್ಲಿ ನೀವು ಬಾಂಡ್ ತಗೊಂಡು ಬಿಡ್ರಿ ಅವ್ರನ್ನ ಅಂತ. ಅದು ಆದೇಶ. ಇವತ್ತೇ ಬಿಡ್ಬೋದು, ಇಲ್ಲ ಆರ್ಡರ್ ಕಾಪಿ ತಗೊಂಡು ಆ ಕೆಳಗಡೆ ನ್ಯಾಯಾಲಯದಲ್ಲಿ ಜಾಮೀನು ಕೊಟ್ಟು ಅವ್ರಿಗೆ ಇದು ಮಾಡ್ಬೇಕು. ಅದು